ಹಾಯ್ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋದಲ್ಲಿ ನಿಮಗೆ ಯೂಟ್ಯೂಬಲ್ಲಿ 2 ಹೊಸ ಒಂದು ಅಪ್ಡೇಟನ್ನು ಮಾಡಿದ್ದಾರೆ. ಅಪ್ಡೇಟ್ ಏನು ಅಂತ ನೋಡೋಣ. ವೀಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ವೀಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಇರ್ತಾರಲ್ಲ ಯೂಟ್ಯೂಬರ್ಸ್, ಅವರಿಗೆಲ್ಲರೂ ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ನೀವು ನೋಡ್ತಾ ಇರೋದು ಗೋಲ್ಡ್ ಸನ್ಲೈಟ್ ಯೂಟ್ಯೂಬ್ ಚಾನಲ್. ಈ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಲ್ವ, ಅವರೆಲ್ಲರೂ ಕೂಡ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಎಲ್ಲ ಕೂಡ ಟೆಕ್ನಾಲಜಿ ವೀಡಿಯೋಸ್ ಹಾಗೆ ಯೂಟ್ಯೂಬಿಗೆ ಸಂಬಂಧಪಟ್ಟಿರುವಂತಹ ಸೆಟ್ಟಿಂಗ್ಸು ಟ್ರಿಕ್ಸ್ ಎಲ್ಲ ಕೂಡ ಈ ಒಂದು ಚಾನಲಲ್ಲಿ ಬರ್ತಾ ಇರುತ್ತೆ. ಅದರಿಂದ ನೋಡ್ತಾ ಇರೋಲ್ಲರೂ ಕೂಡ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಯೂಟ್ಯೂಬಲ್ಲಿ ಬಂದಿರುವಂಥ ಅಪ್ಡೇಟ್ ಏನು ಅಂತಂದರೆ, ನೀವು ಈಗ ಮಾನಿಟೈಸೇಷನ್ ಅಪ್ಲೈ ಆದಮೇಲೆ ಎಲ್ಲ ವೀಡಿಯೋಸನ್ನು ನೀವು ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತೀರಲ್ವ, ಯೂಟ್ಯೂಬಿಗೆ ಅಪ್ಲೋಡ್ ಮಾಡುವಾಗ ನೀವು ಮಾನಿಟೈಸೇಷನನ್ನು ಆನ್ ಮಾಡ್ಕೊಳ್ಬೇಕಾಗಿತ್ತು. ವೀಡಿಯೋನ ಸೆಂಡ್ ಮಾಡುವಾಗ ಆಫ್ ಅಂತ ಇರ್ತಿತ್ತು, ಅದನ್ನು ಆನ್ ಮಾಡಿಕೊಂಡು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬೇಕಿತ್ತು. ಪಬ್ಲಿಷ್ ಮಾಡಬೇಕಿತ್ತು. ಅಪ್ಲೋಡ್ ಮಾಡಲಿಕ್ಕೆ ಆನ್ ಮಾಡ್ಕೊಳ್ಬೇಕಂತಿಲ್ಲ, ಪಬ್ಲಿಷ್ ಮಾಡುವಾಗ ನೀವು ಆನ್ ಮಾಡಿಕೊಂಡು ಪಬ್ಲಿಷ್ ಮಾಡಬೇಕಿತ್ತು. ಅದಾಗದೇ ಪಬ್ಲಿಷ್ ಆಗ್ತಿರಲಿಲ್ಲ. ಈಗ ಅಪ್ಡೇಟ್ ಏನು ಅಂತಂದರೆ, ನೀವು ಪಬ್ಲಿಷ್ ಮಾಡುವಾಗ ಮಾನಿಟೈಸೇಷನನ್ನು ಆನ್ ಮಾಡ್ತೀರಲ್ವ, ಆನ್ ಮಾಡುವಾಗ ನಿಮಗೆ ಸ್ಕಿಪ್ಪೇಬಲ್ ಆ್ಯಡ್ಸು, ನಾನ್ ಸ್ಕಿಪ್ಪೇಬಲ್ ಆ್ಯಡ್ಸು ಹಾಗೆ ವಾಚ್ ಪೇಜ್ ಆ್ಯಡ್ಸು 3 ಥರದ ಆ್ಯಡ್ಸನ್ನು ತೋರಿಸ್ತಿದ್ರು. ಅದನ್ನು ನೀವು ಆನ್ ಬೇಕಾದರೂ ಮಾಡ್ಕೊಳ್ಬೋದಿತ್ತು. ಸ್ಕಿಪ್ಪೇಬಲ್ ಆ್ಯಡ್ಸ್ ಬೇಕು ಅಂತಂದರೆ ಸ್ಕಿಪ್ಪೇಬಲ್, ಬೇಡ ಅಂತಂದರೆ ಅದನ್ನು ತೆಗೆದುಹಾಕ್ಬೋದಿತ್ತು. ಹಾಗೆ ಬೇಕು ಅಂತಂದರೆ ಅದನ್ನು ಕೂಡ ಆ ಒಂದು ಆ್ಯಡ್ಸನ್ನು ಇಟ್ಕೊಳ್ಬೋದಿತ್ತು. ಈಗ ಅದನ್ನು ಅಪ್ಡೇಟ್ ಮಾಡಿದ್ದಾರೆ. ನೀವೀಗ ಯಾವುದೇ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀರಿ ಅಂತಂದರೆ, ಪಬ್ಲಿಷ್ ಮಾಡ್ತಾಯಿದ್ದೀರಿ ಅಂತಂದರೆ, ಆ ಒಂದು ವೀಡಿಯೋಗೆ ನಿಮಗೆ ಆನ್ ಅಷ್ಟೇ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಈಗ ಸ್ಕಿಪ್ಪೇಬಲು, ನಾನ್ ಸ್ಕಿಪ್ಪೇಬಲು ಹಾಗೆ ವಾಚ್ ಪೇಜ್ ಆ್ಯಡ್ಸ್ ಇವೆಲ್ಲ 3 ಆಪ್ಷನ್ ಇದೆ ಅಲ್ವಾ, ಆ 3 ಆಪ್ಷನನ್ನು ಯೂಟ್ಯೂಬ್ ಅವರೇ ಇಟ್ಕೊಂಡಿದ್ದಾರೆ. ಯೂಟ್ಯೂಬ್ ಅವರೇ ಅದನ್ನು ಹೇಗೆ ಬೇಕು ಹಾಗೆ ಆಡಿಯನ್ಸ್ಗಳಿಗೆ ನಿಮ್ಮ ಒಂದು ಯೂಟ್ಯೂಬ್ ವೀಡಿಯೋಸಿಗೆ ಆ್ಯಡ್ಸನ್ನು ಹಾಕ್ತಾರೆ ಫ್ರೆಂಡ್ಸ್. ಈಗ ನೀವು ಸ್ಕಿಪ್ಪೇಬಲ್ಲು, ನಾನ್ ಸ್ಕಿಪ್ಪೇಬಲ್ ಹಾಗೆ ವಾಚ್ ಪೇಜ್ ಆ್ಯಡ್ಸನ್ನು ನೀವು ಡಿಸೈಡ್ ಮಾಡೋಕ್ಕಾಗಲ್ಲ, ಯೂಟ್ಯೂಬ್ ಅವರೇ ಡಿಸೈಡ್ ಮಾಡಿ ನಿಮ್ಮ ಒಂದು ವೀಡಿಯೋಗೆ ಹಾಕ್ತಾರೆ. ಈಗ ನಂತರ ಇದು ಒಂದು ಮೊದಲನೇ ಅಪ್ಡೇಟ್ ಆಗಿದೆ. ಇದು ಅಪ್ಡೇಟನ್ನು ತೆಗೆದುಕೊಂಡಿದ್ದಾರೆ ಅವರೇ. ನನ್ನ ಪ್ರಕಾರ ಒಳ್ಳೆಯದಾಗಿತ್ತು ನಮ್ಮ ಹತ್ರ ಇದ್ದರೆ, ಯಾಕಂದರೆ ನಮಗೆ ಯಾವ ಥರ ಬೇಕು ಅದನ್ನು ಚೇಂಜ್ ಮಾಡ್ಕೊಳ್ಬೋದಿತ್ತು. ಈಗ ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಏನಿದ್ರು ನೀವು ಮಾನಿಟೈಸೇಷನ್ನ ಆನ್ ಮಾಡ್ಕೊಳ್ಬೋದು, ಹಾಗೆ ಆಫ್ ಮಾಡ್ಬೋದು. 2 ಆಪ್ಷನನ್ನು ಇಟ್ಟಿರೋದು ಫ್ರೆಂಡ್ಸ್. ಈಗ ಯೂಟ್ಯೂಬಲ್ಲಿ ಇನ್ನೊಂದು ಅಪ್ಡೇಟ್ ಅಂತ ತಂದಿದ್ದಾರೆ. ಆ ಒಂದು ಅಪ್ಡೇಟ್ ಬಗ್ಗೆ ಮಾತಾಡ್ತೀನಿ. ಅದು ಯಾವ ಅಪ್ಡೇಟ್ ಅಂದರೆ, ಕಮ್ಯುನಿಟಿ ಗೈಡ್ಲೈನ್ಸ್ ಮೇಲ್ಗಡೆ ತಂದಿದ್ದಾರೆ. ಕಮ್ಯುನಿಟಿ ಪೋಸ್ಟನ್ನು ನೀವು ಹಾಕಿರ್ತೀರಲ್ವ, ಆ ಒಂದು ಕಮ್ಯುನಿಟಿ ಪೋಸ್ಟನ್ನು, ಒಳ್ಳೆಯ ರೀತಿಯ ಕಮ್ಯುನಿಟಿ ಪೋಸ್ಟನ್ನು ನೀವು ಹಾಕಬೇಕಾಗುತ್ತೆ. ನಿಮ್ಮ ಒಂದು ಚಾನಲಿಗೆ ಸಂಬಂಧಪಟ್ಟಿರುವಂಥ ಕಮ್ಯುನಿಟಿ ಪೋಸ್ಟನ್ನು ಹಾಕಬೇಕಾಗುತ್ತೆ. ನೀವು ಅದನ್ನು ಬಿಟ್ಟು ಬೇರೆ ಯಾವುದೇ ಬೇಡದೇ ಇರುವಂಥ ಯಾವುದೂ ಕೂಡ ನೀವು ವೀಡಿಯೋಸ್ ಲಿಂಕ್ ಆಗಲಿ, ಫೋಟೋಸ್ ಆಗಲಿ ಯಾವುದೂ ಕೂಡ ನೀವು ಕಮ್ಯುನಿಟಿ ಪೋಸ್ಟಲ್ಲಿ ಅಪ್ಲೋಡ್ ಮಾಡಬಾರ್ದು ಫ್ರೆಂಡ್ಸ್. ಈಗ ನೀವೇನಾದರೂ ಅಪ್ಲೋಡ್ ಮಾಡಿದರೆ ನಿಮ್ಮ ಒಂದು ಚಾನಲಿಗೆ ಸ್ಟ್ರೈಕ್ ಕೊಡ್ತಾರೆ ಫ್ರೆಂಡ್ಸ್. ಇದು ಅಪ್ಡೇಟ್ ಆಗಿದೆ. ಮೊದಲೆಲ್ಲ ಅದ್ರ ಮೇಲ್ಗಡೆ ಏನೂ ಜಾಸ್ತಿ ಇನ್ಫೆಕ್ಟ್ ಆಗ್ತಿರಲಿಲ್ಲ, ನೀವು ಕಮ್ಯುನಿಟಿ ಪೋಸ್ಟಲ್ಲಿ ಯಾವ ಥರ ಹಾಕಿದ್ರು. ಈಗ ಅದನ್ನು ಅಪ್ಡೇಟ್ ಮಾಡಿದ್ದಾರೆ. ಕಮ್ಯುನಿಟಿ ಪೋಸ್ಟಲ್ಲೂ ಕೂಡ ನೀವು ಯಾವುದೇ ರೀತಿಯ ಬೇಡದಿರುವಂತಹ ಫೋಟೋಸ್ ಆಗಲಿ ಹಾಗೆ ಲಿಂಕ್ಸ್ ಆಗಲಿ, ಬೇರೆಯವರ ಚಾನಲ್ ಇರುತ್ತಲ್ವ, ಅವ್ರ ಚಾನಲಲ್ಲಿ ಯಾವುದೋ ಒಂದು ವೀಡಿಯೋನ ಅಪ್ಲೋಡ್ ಮಾಡಿರ್ತಾರೆ. ಆ ಒಂದು ವೀಡಿಯೋ ಲಿಂಕನ್ನು ತಗೊಂಡು ನಿಮ್ಮ ಒಂದು ಚಾನಲ್ ಇದಿರುತ್ತಲ್ವ ಕಮ್ಯುನಿಟಿ ಪೋಸ್ಟ್, ಆ ಒಂದು ಕಮ್ಯುನಿಟಿ ಪೋಸ್ಟಲ್ಲಿ ಅವರ ಒಂದು ಲಿಂಕನ್ನು ತಂದು ಬೇಡದಿರುವಂಥ ವೀಡಿಯೋ ಮಾಡ್ತಾರಲ್ವ ಅವರು, ಅವರ ಒಂದು ವೀಡಿಯೋನ ನಿಮ್ಮ ಒಂದು ಚಾನಲಲ್ಲಿ ಹಾಕಿದ್ರೂ ಕೂಡ ನಿಮಗೂ ಕೂಡ ಸ್ಟ್ರೈಕ್ ಬರುತ್ತೆ ಫ್ರೆಂಡ್ಸ್. ನೀವು ವೀಡಿಯೋನ ಕ್ರಿಯೇಟ್ ಮಾಡಿಲ್ಲದಿದ್ರೂ ಕೂಡ, ಪೋಸ್ಟಿಗೆ ಫೋಟೋಸ್ ಹಾಕಿಲ್ಲದಿದ್ರೂ ಕೂಡ ಲಿಂಕನ್ನು ಹಾಕಿರ್ತಾರಲ್ವ, ಲಿಂಕನ್ನು ನೀವು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ರೂ ಕೂಡ ನಿಮಗೆ ಸ್ಟ್ರೈಕ್ ಕೊಡ್ತಾರೆ ಫ್ರೆಂಡ್ಸ್. ಇದು ಒಂದು ಯೂಟ್ಯೂಬ್ ಮೇಲ್ಗಡೆ ಇನ್ನೊಂದು ಬಂದಿರುವಂಥ ಅಪ್ಡೇಟ್ ಆಗಿದೆ ಫ್ರೆಂಡ್ಸ್. ಈ ಒಂದು ವಿಡಿಯೋದಲ್ಲಿ 2 ಅಪ್ಡೇಟ್ಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ಯಾರು ಕೂಡ ನಿಮ್ಮ ಒಂದು ಕಮ್ಯುನಿಟಿ ಪೋಸ್ಟಲ್ಲಿ ಒಳ್ಳೆ ರೀತಿಯ ಪೋಸ್ಟನ್ನು ಮಾಡಿ, ಕೆಟ್ಟ ವೀಡಿಯೋಸ್ ಪೋಸ್ಟು ಹಾಗೆ ಇದಿರುತ್ತಲ್ವ ಲಿಂಕ್ಸನ್ನು ಯಾವುದೂ ಕೂಡ ಹಾಕೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಇನ್ಮೇಲೆ ಅದನ್ನು ಹಾಕೋದ್ರಿಂದ ನಿಮ್ಮ ಒಂದು ಚಾನಲಿಗೆ ಪ್ರಾಬ್ಲಮ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿಗೆ ಒಂದು ವೀಡಿಯೋನ ಮುಗಿಸ್ತೀನಿ. ಮುಂದಿನ ವೀಡಿಯೋ ಎಲ್ಲರೂ ಕೂಡ ಸಿಗೋಣ. ಇಲ್ಲಿಗೆ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲರೂ ಕೂಡ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್, ವಂದೇ ಮಾತರಂ.